ತಿಮರೋಡಿ ವಿರುದ್ಧ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಕೇಸ್ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ತಿಮರೋಡಿ ಮಟ್ಟಣ್ಣವರ್ ಜಯಂತಿ ವಿರುದ್ಧ ಎಫ್ಐಆರ್ ಆಗಿದೆ. ಬೆಳ್ತಂಗಡಿ ಠಾಣೆ ಪೊಲೀಸರಿಂದ ಈಗ ತಿಮರೋಡಿಗೆ ನೋಟಿಸ್ ಹೋಗಿದೆ. ಈ ಕೇಸ್ ಸಂಬಂಧ ಪೊಲೀಸರು ತಿಮರೋಡಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದ್ದಾರೆ. ಕಿರಣ್, ಒಂದು ಕೇಸಲ್ಲಿ ಜಾಮೀನಿನ ಮೇಲೆ ನಿನ್ನೆಯಷ್ಟೇ ಹೊರಗೆ ಬಂದಿದ್ದಾರೆ ತಿಮರೋಡಿ. ಈಗ ಮತ್ತೊಂದು ಕೇಸಲ್ಲಿ ನೋಟಿಸ್ ಸರ್ವ್ ಆಗಿರೋದು. ಈ ಬಗ್ಗೆ ಡೀಟೇಲ್ಸ್ ಹೇಳೋದಾದ್ರೆ ವಿಜಯ್, ಯಾವಾಗ ಬ್ರಹ್ಮಾವರ ಪೊಲೀಸರು ಅವರ ಮನೆಗೆ ನಮ್ಮ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ನೋಟಿಸ್ ಕೊಡ್ಲಿಕ್ಕೆ ಹೋದಾಗ ಆದಂತಹ ಘಟನೆ, ಅವರೊಂದಿಗೆ ಅನುಚಿತವಾಗಿ ವರ್ತನೆ ಮಾಡಿದ್ದಾರೆ. ಹಾಗೆ ಪೊಲೀಸರ ವಿರುದ್ಧ ಅವರು ಅವಾಚ್ಯ ಶಬ್ದಗಳನ್ನ ಬಳಸಿದ್ದಾರೆ, ಹಾಗೇನೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಠಾಣೆ ಅಂದ್ರೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು. ಮಹೇಶ್ ಶೆಟ್ಟಿ ತಿಮರೋಡಿ, ಹಾಗೇನೆ ಗಿರೀಶ್ ಮಟ್ಟಣ್ಣವರ್, ಹಾಗೆ ಜಯಂತ್ ಅವರ ವಿರುದ್ಧ. ಮತ್ತು ಅದಲ್ಲದೆ 10 ಜನರ ಮೇಲೆ ಇವರು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನೋ ಒಂದು ಆರೋಪದ ಹಿನ್ನೆಲೆಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಅದರ ವಿಚಾರವಾಗಿ ಈಗಾಗಲೇ ಮಟ್ಟಣ್ಣನವರನ್ನ ಕರೆಸಿ ನೋಟಿಸ್ ನೀಡಿ ಕರೆಸಿ ವಿಚಾರಣೆ ನಡೆಸಲಾಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಲಿಕ್ಕೆ ಹೇಳಿದ್ದಾರೆ. ಅವರ ವಿಚಾರಣೆ ಕೂಡ ನಡೆಯಲಿಕ್ಕಿದೆ. ವಿಜಯ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.